ಆಜು ಬಾಜಲ್ಲಿ ನಡೀತದೆ, ಈ ರೀತಿ ಪವಾಡಗಳು ನಡೀತವೆ. ಈಗ ನೀವು ಕೆಲವರು ವ್ಯಕ್ತಿಗಳು ಬಂದ್ರೆ ಅವ್ರ ಮುಖಚರ್ಯ ನೋಡಿದ ತಕ್ಷಣ ಅವ್ರು ಎದಕ್ಕೆ ಬಂದಿದ್ದಾರೆ ಇದ್ರಲ್ಲಿ ಮಾತಾಡ್ತಾರೆ ಅಂತ ಗೆಸ್ ಮಾಡ್ತಾ ಇದ್ರೆ ಹೌದು ಗುರುಗಳೇ, ಅವ್ರ ಮುಂದೆಗಡೆ ಬಂದಿಟ್ಕೆನೆ ಇವ್ರು ಇದೇ ಮನಸ್ಸೊಳಗಡೆ ಇಟ್ಕೊಂಡು ಮಾತಾಡ್ತಾರೆ ಅನ್ನೋದು ಅರ್ಥ ಆಗ್ತದೆ. ಒಟ್ನಲ್ಲಿ ಏನ್ ಮನಸ್ಸೊಳಗಡೆ ಇಟ್ಕೊಂಡು ಅರ್ಥ ಆಗುತ್ತೆ, ಆದ್ರೆ ಅದನ್ನ ನಾನು ಬಿಡಿಸಿ ಹೇಳಕ್ ಆಗಲ್ಲ ಅವರಿಗೆ. ನೀನ್ ಇಂಥದ್ನ ಇಟ್ಕೊಂಡು ಒಂದೊಂದ್ಸಲ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ ಅದನ್ನ, ನೀನ್ ಇದನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೆ ಹಿಂಗೆ ಇಟ್ಕೊಂಡು ಅಂತ. ಆವಾಗ ಅವ್ ಮಾತು ಬೆಳೀತವೆ. ಮಾತು ಬೆಳೆದಾಗ ನಾನೇ ಸುಮ್ನೆ ಆಗ್ಬಿಡ್ತೀನಿ ಅವಾಗ. ಯಾಕಂದ್ರೆ ಇವ್ರ ವಿಚಾರ ತಿಳಿದಿಲ್ಲ, ತಿಳ್ಸಕ್ಕೂ ನನ್ ಕೈಲಿ ಆಗಲ್ಲ, ಸುಮ್ನೆ ಇದ್ಬಿಡೋದೇ ಬೆಟರ್ ಅಂದ್ಬಿಟ್ಟು ನಾನೇ ಸುಮ್ನೆ ಇಟ್ಬಿಡ್ತೀನಿ. ಅಂದ್ರೆ ಈ ಪ್ರಪಂಚ ಒಳಗೊಂದು ಹೊರಗೊಂದು ಪ್ರತಿಯೊಬ್ರು ನಮ್ಮ ಮುಂದೆ ಏನೇ ಮಾತಾಡ್ಲವರು ಇದೇ ವಿಚಾರಕ್ಕೆ ಈ ವಿಚಾರವಾಗಿನೇ ಮನಸ್ಸೊಳಗೆ ಇಟ್ಕೊಂಡು ನನ್ನ ಹತ್ರ ಚರ್ಚೆಗೆ ಬಂದವ್ರೆ ಅಂತ ಗೊತ್ತಾಗ್ತದೆ. ಬಂದ ತಕ್ಷಣ ಗೊತ್ತಾಗ್ತದೆ. ನಾ ಚರ್ಚೆಗೆ ಇಳಿತು ಅಂತಂದ್ರೆ ಇದು ಸರಿಯಾಗಲ್ಲ ಅಂತ ನನ್ಗೆ ಗೊತ್ತಾದ್ಮೇಲೆ ನಾ ಸುಮ್ನೆ ಆಗ್ಬಿಡ್ತೀನಿ. ಸತ್ಯ ಏನೋ ಗೊತ್ತಾಗ್ಬಿಡ್ತಲ್ಲ, ಸುಮ್ನೆ ಆಗ್ಬಿಡ್ತೀನಿ ಅವಾಗ. ಈಗ ಕೆಲವು ನಿನಗೆ ಮುಂದಾಗುವ ಘಟನೆಗಳ ಬಗ್ಗೆ ಗೊತ್ತಾಗುತ್ತೆ, ಮುಂದೆ ಇಂಥದ್ದು ಆಗುತ್ತೆ ಅನ್ನೋದು 100% ಗೊತ್ತಾಗಲ್ಲ. 25-30% ಗೊತ್ತಾಗ್ತದೆ. 30% ಅಂತೂ ಗೊತ್ತಾಗ್ತದೆ. ಮುಂದೆ ಹಿಂಗೆ ಆಗ್ಬೋದು, ಮುಂದೆ ಇದೇ ಅಜು ಮಾಡ್ತೀನಿ. ಇದೇ ರೀತಿ ಇವತ್ತು ಫಲಿತಾಂಶ ಇಟ್ಕೊಂಡ್ರೆ, ಇವತ್ತಿನ ಕೆಲಸನ ಇಟ್ಕೋತು ಅಂತಂದ್ರೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ಇದು ಹೀಗೆ ಆಗುತ್ತೆ ಅಂತ ಗೊತ್ತಾಗ್ತದೆ.